ನಮಸ್ತೆ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಮೊದಲೇ ಹೇಳಿದಾಗೆ ಮೊದಲ ಸಿನಿಮಾ ಏಕಲವ್ಯದಲ್ಲಿ ಲವ್ ಸ್ಟೋರಿ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ, ಒಂದು ಕಂಟೆಂಟ್ ಕೊಟ್ಟಿದ್ರಿ. ಈಗ ಎರಡನೇ ಸಿನಿಮಾ ರೆಡಿ ಆಗ್ತಿದೆ, ಈಗ ಮ್ಯಾರೇಜ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ಎಷ್ಟು ಖುಷಿ ಇದೆ ಅಂತ? ಇಲ್ಲ, ತುಂಬ ಖುಷಿ ಇದೆ. ಇದು ಹೇಳೋದೇನು ಇದು ಥಿಂಗ್ ಇಸ್, ಇವಾಗ ಏಕಲವ್ಯ ಬಂದು 2 ವರ್ಷ ಆಗಿತ್ತು. ಆಮೇಲೆ ನಾನು ಅದೇ ಸ್ಕ್ರಿಪ್ಟ್ಸು ಅದು ಇದು ಕಂಟೆಂಟ್ ವೈಸ್ ತುಂಬ ಹುಡುಕಾಡಿ ನನಗೆ ಇಷ್ಟವಾದ ಒಂದು ಸ್ಕ್ರಿಪ್ಟು ಹುಡುಕ್ತಾ ಇದ್ದೆ. ಅದು ನಾನು ಸಿಕ್ಕಿದ್ವಾಗ ಅದೇ ಟೈಮ್ಗೆ ಅಫ್ಕೋರ್ಸ್ ಇದು ಶುರುವಾಗ್ತಾ ಇದೆ, ಅಂದರೆ ನಮ್ಮ ಮದುವೆ ಬರ್ತಾ ಇದೆ. ಸೊ ಅದು ತುಂಬ ಖುಷಿ ಇದೆ. ಬಟ್ ಅದೇ ಎಲ್ಲ ಒಂದೊಂದ್ಸಲಿ ಎಲ್ಲ ಆಗೋದೆಲ್ಲ ಒಂದೇ ಸಲ ಆಗುತ್ತೆ ಅಂತಾರಲ್ಲ, ಆ ಥರನೇ ಇದು. ಬಟ್ ಅಫ್ಕೋರ್ಸ್ ಹಂಗಂತ ಹೇಳ್ಬಿಟ್ಟು ಮದುವೆ ಆಗ್ತಿರೋದು ಈಗ. ಬಟ್ ನಂಗೆ ಆ ಹುಡುಗಿ, ಅವಳ ಹೆಸರು ರಕ್ಷಿತಾ ಅಂತಾನೆ. ಸೊ ಅವಳು ನನಗೆ ಗೊತ್ತಾಗಿ ಆಲ್ಮೋಸ್ಟ್ ನಾವು ಮೀಟ್ ಆಗಿ ಆಲ್ಮೋಸ್ಟ್ 7 years ಆಗಿದೆ. ಸೊ ಆವಾಗಿಂದ ನಾವು ಒಟ್ಟಿಗೆ ಇದ್ದು. ಬಟ್ ನಾನು ಅವ್ಳಿಗೆ ಫಸ್ಟಿಂದಾನೇ ಹೇಳಿದ್ದೆ, ನಂಗೆ ಟೈಮ್ ಬೇಕು, ಇಷ್ಟು ಬೇಗ ಆಗಲ್ಲಮ್ಮ ಅಂತ ಹೇಳಿ. ಪಾಪ ಅವ್ರು ನನಗೋಸ್ಕರ ಕಾದು, ನನಗೂ ಟೈಮ್ ಅಂದರೆ ನಂದು ಇಷ್ಟಾದ ಒಂದು ಕೆಲಸಗಳಿದೆ, ನನ್ನ ಕನಸಿದೆ, ಟೈಮ್ ಬೇಕು ಅಂತ ಹೇಳಿದ್ದಕ್ಕೆ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರು. ಸೊ ಇವಾಗ ಯಾವುದೋ ಒಂದು ಟೈಮ್ ಬರುತ್ತೆ ಯಾವತ್ತು ಎಲ್ಲರ ಲೈಫಲ್ಲಿ. ಹೆಂಗೆ ಅಂದರೆ, ಸಾಕಪ್ಪ ನಿಂದು, ಇವಾಗ ಟೈಮ್ ಬಂದಿದೆ, ಆಟ ಸಾಕು ನಿಂದು ಅಂತ. ಆಟ ಅಂದರೆ ಹಂಗಲ್ಲ, ಬಟ್ ಟೈಮ್ ಬಂದಿದೆ, ಆಗಬೇಕು ಮದುವೆ ಅಂತ ಹೇಳ್ತಾರೆ, ಮನೆಯವರೆಲ್ಲ ಹೇಳ್ತಾರೆ. ಸೊ ಹಾಗೆ ಆ ಥರ ಒಂದು ಪ್ರೆಷರ್ ಬಂದು ಓಕೆ ಡನ್ ಅಂತ ಹೇಳಿ, ಅದು ಒಂದು ಟೈಮ್ ಬರಬೇಕು ಅಂತಾರೋ ಆ ಟೈಮ್ ಬಂದು ಇವಾಗ ಮದುವೆ ಆಗ್ತಾ ಇದೆ. ಮೀನ್ ವೈಲ್ ನೀವು ಹೇಳ್ದಂಗೆ ಸಿನಿಮಾನೂ ಅಷ್ಟೇ ತುಂಬ ಹುಡ್ಕಾಡಿದೆ, ಒಳ್ಳೆ ಸ್ಕ್ರಿಪ್ಟು ಎವ್ರಿಥಿಂಗ್ ಎಲ್ಲ ಹುಡುಕಿ. ಆಮೇಲೆ ಕರೆಕ್ಟ್ ಟೈಮ್ಗೆ ಪುನೀತ್ ರಂಗಸ್ವಾಮಿ ಅವ್ರದ್ದು ಡೈರೆಕ್ಷನಲ್ಲಿ ಅವರು ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಅಫ್ಕೋರ್ಸ್ ತರುಣ್ ಸುಧೀರ್ ಸರ್ರು ಅದನ್ನು ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ರೀತಿ ಒಳ್ಳೆ ಬ್ಯಾಕಿಂಗ್, ಒಳ್ಳೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಒಂದು ತುಂಬ ಒಳ್ಳೆ ಸ್ಕ್ರಿಪ್ಟ್ ಸಿಕ್ತು. ಕಂಟೆಂಟ್ ಓರಿಯೆಂಟೆಡ್, ತುಂಬ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರ್ತಿರೋ ಕತೆ. ಅದು ತುಂಬ ರಿಯಲ್ ಆಗಿದೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು, ಕನೆಕ್ಟ್ ಆದೆ ನಾನು. ಸೊ ಓಕೆ, ದಿಸ್ ದ ರೈಟ್ ಟೈಮ್ ಅಂದ್ಕೊಂಡು ಅದು. ಸೊ ಅದೇ ನಾನು ಫಸ್ಟ್ ಹೇಳಿದ್ದೆ, ಅದೇ ಎಲ್ಲ ಒಂದೊಂದ್ಸಲಿ ಹೆಂಗೆ ಅಂದರೆ ಕೂಡಿ ಬರುತ್ತೆ, ಒಂದೇ ಟೈಮ್ಗೆ ಆಗೋ ಥರ ಆಗಿದೆ. ಇವಾಗ ಹೆಂಗೆ ಅಂದರೆ ಜಾನ್ವರಿಯಿಂದ ಶೂಟಿಂಗ್ ಶುರು ಮಾಡಿದ್ವಿ. ಪಾಪ ನನಗೆಲ್ಲೋ ನಾನು ಅವ್ರ ಟೀಮ್ಗೆ ಹಿಂಸೆ ಕೊಡ್ತೀನ ಅಂತ. ಬಟ್ ಪಾಪ ಅವ್ರಿಗೂ ಗೊತ್ತಿತ್ತು ಈ ಥರ ಮದುವೆ ಇದೆ ಅಂತ ಮುಂಚೆಯಿಂದ. ಸೊ ಅವರೂ ಓಕೆ ಬ್ರೇಕ್ ಅಂತ ಹೇಳ್ಬಿಟ್ಟು ಈ ಥರ ಒಂದು 2 ವಾರ ಕೊಟ್ಟಿದ್ದಾರೆ. ಹೋಗಿ ಮದುವೆ ಹಾಕ್ಕೊಂಡು ಬಂದುಬಿಡ್ರಿ, ವಾಪಸ್ ಶುರು ಮಾಡೋಣ ಅಂತ. ಸೊ ಇಮಿಡಿಯೇಟ್ಲಿ ಮದುವೆ ಆಗಿದ ತಕ್ಷಣ ವಾಪಸ್ ಸ್ಟಾರ್ಟ್. ಸೊ ಆ ಥರ ನಿಮ್ಮ ಲವ್ ಸ್ಟೋರಿ ಕೇಳಿ ಖುಷಿ ಆಯಿತು. ಯಾಕಂದರೆ 7 ವರ್ಷದ ಸುದೀರ್ಘವಾದ ಲವ್ ಸ್ಟೋರಿ. ಸೊ ಎಲ್ಲೋ ಒಂಥರ ಕಾಕತಾಳೀಯ, ಸಪ್ತಪದಿ ಮತ್ತು 7 ವರ್ಷ ಎರಡೂ ಒಂಥರ ಕಾಕತಾಳೀಯ ಒಂದೇ ಅಂದರೆ 7 ವರ್ಷಕ್ಕೆ ಕರೆಕ್ಟಾಗಿ ನಿಂತಿದೆ ಮದುವೆ ವಿಚಾರ ಅನ್ನೋದು. ಹೌದು, ಅದೇ ದ ಥಿಂಗ್ ಇಸ್, ಅವ್ರನ್ನ ರಕ್ಷಿತಾ ಅವ್ರು ಸಿಕ್ಕಿದ್ದು 2018 ಬಿಗಿನಿಂಗ್, ಆ ಟೈಮಲ್ಲಿ ಸಿಕ್ಕಿದ್ದು. ಆ್ಯಂಡ್ ಅಫ್ಕೋರ್ಸ್ ಇವಾಗ 24 ಅಂದರೆ 7 years ಆಯಿತು. ಸೊ ಎಸ್, ಕಾಮನ್ ಫ್ರೆಂಡ್ಸ್ ಮೂಲಕನೇ ಸಿಕ್ಕಿದ್ದು ನಾವು. ಆ್ಯಂಡ್ ಆವಾಗ ಫ್ರೆಂಡ್ಶಿಪ್ ಅಂತ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಹೋಗ್ತಾ ಹೋಗ್ತಾ ಅದು ಬೇರೆ ರೀತಿ ಕನ್ವರ್ಟ್ ಆಗುತ್ತೆ. ಅದು ಹೆಂಗೆ ಹೇಳಿನ. ಸೊ ಹಂಗಾಗಿ ಬಟ್ ಬಿಗಿನಿಂಗಲ್ಲಿ ಏನಿದ್ರು ಒಂದು ಇಷ್ಟು ವರ್ಷ ನಮಗೆ ಬೇಕಾಗತ್ತೆ ತಿಳುವಳಿಕೆ, ಅಂದರೆ ನಾವು ತಿಳ್ಕೊಳ್ಳೋಕ್ಕೆ, ಹೆಂಗೆ ಅವ್ರು ಹೆಂಗೆ ನಾವು ಹೆಂಗೆ, ಅವರು ನಮ್ಮ ಬಗ್ಗೆ ತಿಳ್ಕೊಳ್ತಾರೆ. ಅದೆಲ್ಲ ಆಯಿತು, ನಾರ್ಮಲ್, ಕಾಮನ್ ಅದು ಎಲ್ಲರಿಗೂ, ನನಗೂ ಹಂಗೆ ಆಯಿತು. ಆಮೇಲೆ ಎಲ್ಲ ಒಂದು ಅದೆಲ್ಲ ಆದಮೇಲೂ ಇವಾಗ ಮೇ ಬಿ ನಾನು ಬೇರೆ ಯಾವುದೋ ಈ ಕೆಲಸ ಫೀಲ್ಡಲ್ಲಿ ಇರ್ತಾಯಿದ್ರೆ ಮೇ ಬಿ ನಾನು ಬೇಗನೆ ಇನ್ನೂ ಮಾಡ್ತಿದ್ನ ಏನೋ ಗೊತ್ತಿಲ್ಲ, ಮೇ ಬಿ. ಬಟ್ ನಾನು ಈ ಒಂದು ಫೀಲ್ಡಲ್ಲಿದ್ದು ಆಮೇಲೆ ನನ್ನ ಕೆಲಸಗಳು ಎಲ್ಲ ಮೈಂಡಲ್ಲಿಟ್ಟು ನನಗಿತ್ತು ಇದಕ್ಕೆ ಒಂದು ಇಷ್ಟು ಡೆಡಿಕೇಶನ್ ಅನ್ನೋದು ಕೊಡಲೇಬೇಕು. ಆಮೇಲೆ ಇದಕ್ಕಾದ ಒಂದು ಮೈಂಡ್ ಫ್ರೇಮಲ್ಲಿ ಇರಲೇಬೇಕು ನಾವು, ಅಂದರೆ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇರಬೇಕು ನಾವು. ಸೊ ಅದಕ್ಕೆ ನಾನು ಮುಂಚೆಯಿಂದನೇ ಹೇಳಿದ್ದೆ, ನನಗೆ ಈ ಥರ ಬೇಕು. ಅದು ನಾನು ಕ್ಲಿಯರಾಗಿ ಹೇಳ್ಬಿಟ್ಟು ಅವ್ರಿಗೆ 2018 ಹೇಳ್ಬಿಟ್ಟಿದ್ದೆ ನಾನು, ನನಗೆ ಟೈಮ್ ಆಗುತ್ತೆ ಅಂತ. ಸೊ ಅವ್ರು ಓಕೆ ಅಂತ ಹೇಳ್ಬಿಟ್ಟು ಪಾಪ ಅವರು ಅವ್ರ ಕಡೆಯಿಂದ ತುಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಅಂತ ಹೇಳ್ಬೋದು. ಬಿಕಾಸ್ 7 years ಕಾಯೋದು ಅಷ್ಟೇನು ಈಸಿ ಅಲ್ಲ. ಸೊ ಅವರು ನನಗೋಸ್ಕರ ಕಾದು, ಅದಕ್ಕೆ ಇದೆಲ್ಲ ಒಂದು ಪಾಯಿಂಟ್ ಥರನೇ ಬರೋದು. ಅವ್ರು ನನಗೋಸ್ಕರ ಕಾದಿರೋದು ನೋಡಿಬಿಟ್ಟು ನನಗೆಲ್ಲೋ ಅನಿಸ್ತು ದಟ್ ಎಸ್, ಅವ್ರು ನನ್ನ ಈ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ದಟ್ ಈಸ್ ವಾಟ್ ಈಸ್ ಮದುವೆ ಅಂದರೆ ಅದೇ ಅಲ್ವಾ. ಸೊ ಅದನ್ನೆಲ್ಲ ನೋಡಿಬಿಟ್ಟು ನನಗೂ ಅನಿಸ್ತು. ಆ್ಯಂಡ್ ಎಸ್, ಆ ಥರ ಒಂದು ಕೂಡು ಬಂದು ಇವಾಗ ಒಂದು ಟೈಮ್ ಬಂದಿದೆ. ಅದಕ್ಕೆ ಆ ಪ್ರೋಸೆಸ್ಗೂ 7 ವರ್ಷ ಆಯಿತು. ಸೊ ಅದೆಲ್ಲ 7 years ಥರನೇ ಫೀಲು.